ಪಾಕಿಸ್ತಾನಕ್ಕೆ ಮರ್ಮಾಘಾತ ಕೊಟ್ಟಿದೆಯಂತೆ ಭಾರತ. ಸಿಂಧೂ ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರದ ಬ್ರೇಕ್, ಪಾಕ್ ಪ್ರಜೆಗಳ ಎಲ್ಲಾ ವೀಸಾ ರದ್ದು, ದೆಹಲಿಯಲ್ಲಿರೋ ಪಾಕ್ ಹೈಕಮಿಷನ್ ಬಂದ್. ಓಕೆ, ಇದು ರಾಜತಾಂತ್ರಿಕವಾಗಿ ಮಾಡುವಂತದನ್ನು ಮಾಡ್ತಾ ಇದ್ದಾರೆ. ಪಾಕ್ ಪ್ರಜೆಗಳ ಎಲ್ಲಾ ವೀಸಾ ರದ್ದಾಗಿದೆ, ದೆಹಲಿಯಲ್ಲಿರೋ ಪಾಕ್ ಹೈಕಮಿಷನ್ ಬಂದ್ ಆಗಿದೆ. ಇದು ಡಿಪ್ಲೊಮ್ಯಾಟಿಕ್ ವೇಯಲ್ಲಿ ಅಟ್ಯಾಕ್, ಪಾಕಿಸ್ತಾನಕ್ಕೆ ಮರ್ಮಾಘಾತ ಅಂದ್ರೆ ಇದು ಎಕ್ಸ್ಪೆಕ್ಟೆಡ್. ಆದರೆ ನಮ್ಮ 28 ಜನರನ್ನು ಕೊಂದದಕ್ಕೆ ಪ್ರತೀಕಾರವಾಗಿ ಏನು ಪಾಕಿಸ್ತಾನದ ರಾಜತಾಂತ್ರಿಕರು 1 ವಾರದಲ್ಲಿ ಭಾರತ ಬಿಟ್ಟು ತೊಲಗಬೇಕು. ಸಿಂಧೂ ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರದ ಬ್ರೇಕ್ ಬೀಳುತ್ತೆ. ವಾಘಾ ಅಟ್ಟಾರಿ ಬಾರ್ಡರ್ ಬಂದ್ ಪಾಕಿಸ್ತಾನ. ರಾಜತಾಂತ್ರಿಕವಾಗಿ ಆದ್ರೆ ಇದೆಲ್ಲವೂ ರಾಜತಾಂತ್ರಿಕವಾಗಿ ಮಾಡಬಹುದಾದಂತಹ ಕೆಲಸಗಳು. ಬಹಳ ಮುಖ್ಯವಾಗಿ ಕಾಯ್ತಾ ಇರೋದು ಏಟಿಗೆ ಎದುರೇಟಿ ಯಾವಾಗ. ಎಲ್ಲರೂ ಭಾರತ ತೊರೆಯಬೇಕು. ಪಾಕಿಸ್ತಾನಿಗಳು ಭಾರತ ತೊರೆಯಲು 1 ವಾರದ ಡೆಡ್ಲೈನ್. ಸಿಂಧೂ ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರದ ಬ್ರೇಕ್. ಸಿಂಧೂ ನದಿಯನ್ನೇ ನಂಬಿದೆ ಅರ್ಧ ಪಾಕಿಸ್ತಾನ. ಪಾಕ್ ಪ್ರಜೆಗಳ ಎಲ್ಲ ವೀಸಾ ರದ್ದು, ದೆಹಲಿಯಲ್ಲಿರೋ ಪಾಕ್ ಹೈಕಮಿಷನ್ ಬಂದ್, ವಾಘಾ ಅಟ್ಟಾರಿ ಬಾರ್ಡರ್ ಬಂದ್ ಆಗಿದೆ. ಪಾಕಿಸ್ತಾನ ರಾಜತಾಂತ್ರಿಕರು ಭಾರತ ತೊರೆಯಬೇಕು 1 ವಾರದೊಳಗಾಗಿ. ಭಾರತ ತೊರೆಯಲು 1 ವಾರದ ಡೆಡ್ಲೈನ್. ಅದು ರಾಜತಾಂತ್ರಿಕವಾಗಿ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ಹೈಕಮಿಷನರ್ ಆಗಿದ್ದವರು IAS ಆಫೀಸರ್ಗಳಾಗಿರ್ತಾರೆ, IFS ಆಫೀಸರ್ಗಳಾಗಿರ್ತಾರೆ, ಅವರ ಮನೆ ಇರುತ್ತೆ, ಅವಕಾಶ ಕೊಡ್ತಾರೆ, ಹಾಗೇನಿಲ್ಲ. ಇದೊಂದು ಆರಂಭಿಕ. ಬಟ್ ಸಿಂಧೂ ನದಿ ಒಪ್ಪಂದ ಅದರ ಬಗ್ಗೆ ಸಾಕಷ್ಟು ಕುತೂಹಲಗಳಿದೆ. ಯಾಕಂದ್ರೆ ಸಿಂಧೂ ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದ್ರೆ ಅರ್ಧಕ್ಕರ್ಧ ಪಾಕಿಸ್ತಾನ ಬಾಯಾರತ್ತೆ ಅಂತ. ಮತ್ತೊಂದು ಕಡೆ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಈಗ ಬ್ರಹ್ಮಪುತ್ರ ನೀರು ನಮಗೆ ಚೀನಾ ನೆಕ್ಸ್ಟ್ ನಾವು ಆತರ. ಸಿಂಧೂ ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರದ ಬ್ರೇಕ್. ಸಿಂಧೂ ನದಿಯನ್ನೇ ನಂಬಿದ ಅರ್ಧ ಪಾಕಿಸ್ತಾನ. ಈ ಕ್ಷಣದಿಂದ ಯಾವ ಪಾಕಿಸ್ತಾನಿ ಕೂಡ ಭಾರತಕ್ಕೆ ಬರುವಂತಿಲ್ಲ. ಭಾರತದಲ್ಲಿರುವ ಪಾಕಿಸ್ತಾನಿಗಳು ದೇಶ ಬಿಡಬೇಕು. ಮುಂದಿನ 48 ಗಂಟೆಯಲ್ಲಿ ದೇಶ ತೊರೆಯಲು ಸೂಚನೆ. ಕೇವಲ ರಾಜತಾಂತ್ರಿಕರಿಗೆ ಮಾತ್ರ ಅವಕಾಶ 1 ವಾರ. ಕೆಲವು ಎಲ್ಲ ಪಾಕಿಸ್ತಾನಿಗಳು 48 ಗಂಟೆಯಲ್ಲಿ ದೇಶ ತೊರೆಯಬೇಕು. ಬಹಳ ಮುಖ್ಯವಾಗಿ ಸಿಂಧೂ ನದಿ ಒಪ್ಪಂದಕ್ಕೆ ಬ್ರೇಕ್ ಹಾಕಿದ್ರೆ ಏನೆಲ್ಲ ಅನಾಹುತಗಳಾಗಬಹುದು ಅನ್ನೋದು ಇದೆಲ್ಲ ರಾಜತಾಂತ್ರಿಕವಾಗಿ ಮಾಡಬಹುದಾದ್ದು. ಆಮೇಲೆ ನಮ್ಮ ರಾಜತಾಂತ್ರ ಈಗ ಏನು ಅಂತಂದ್ರೆ ವೀಕ್ಷಕರೇ, ಇಡೀ ವಿಶ್ವದಲ್ಲಿ ಎಷ್ಟು ದೇಶ ಇರುತ್ತೋ ಆ ಎಲ್ಲಾ ದೇಶದ ಒಂದೊಂದು ಹೈ ಕಮಿಷನರ್ ಭಾರತದಲ್ಲಿರುತ್ತೆ. ಎಲ್ಲ ದೇಶದಲ್ಲೂ ಇರುತ್ತೆ. ಪಾಕಿಸ್ತಾನದಲ್ಲೂ ಕೂಡ ಎಲ್ಲ ಅಮೆರಿಕದ್ದು, ರಷ್ಯದ್ದು, ಫ್ರೆಂಚ್ದ್ದು ಎಲ್ಲದೂ ಒಂದೊಂದಿರುತ್ತೆ. ಹೈ ಕಮಿಷನರ್ ಅಂತ ಕರೀತಾರೆ. ಅಲ್ಲಿ ಒಬ್ಬ IAS IFS ಆಫೀಸರ್ಗಳಿರ್ತಾರೆ. ಏನೇ ಇದ್ರೂ ಕೂಡ ಅವರ ಮುಖಾಂತರವಾಗುತ್ತೆ. ಯಾವುದೇ ದೇಶಗಳ ಜೊತೆ ಸಂಬಂಧ ಸುಧಾರಣೆಗಳು ಮತ್ತೊಂದು ಅವರ ಕಾಂಟ್ಯಾಕ್ಟ್. ಭಾರತದಲ್ಲಿರುವಂತಹ ಪಾಕಿಸ್ತಾನ ಹೈ ಕಮಿಷನರ್ ಅದನ್ನ ಹೋಗಿ ವಾಪಸ್ ಅಂತ ಹೇಳ್ತಾ ಇದ್ದಾರೆ. 1 ವಾರ ಟೈಮ್ ಕೊಡ್ತಾರೆ. ಯಾಕಂದ್ರೆ ಅವರು ಸ್ವಲ್ಪ ಅಫಿಷಿಯಲ್ಸ್ಗಳಾಗಿರ್ತಾರೆ. ನಂಬರ್ 1. ಆಮೇಲೆ ಭಾರತದ ಹೈಕಮಿಷನ್ ಏನು ಪಾಕಿಸ್ತಾನದಲ್ಲಿದೆ ಅವರನ್ನು ವಾಪಸ್ ಕಳಿಸ್ಕೊತಾರೆ. ನೀವು ಬನ್ನಿ ವಾಪಸ್ ಅಂತ. ಓಕೆ. ಆಮೇಲೆ ಮುಂದಿನ ಯಾರೆಲ್ಲ ಪಾಕಿಸ್ತಾನಿಗಳು ಭಾರತದಲ್ಲಿ ವೀಸಾ ಗೀಸಲ್ಲಿ ತಗೊಂಡು 44 ಗಂಟೆಯಲ್ಲಿ ಹೋಗಬೇಕು ವಾಪಸ್ ಅಂತಿಲ್ಲ. ಅವರಿಗೆ ವಿಮಾನ ವ್ಯವಸ್ಥೆ ಎಲ್ಲ ಪಾಕಿಸ್ತಾನ ಮಾಡ್ಕೊಳ್ಳುತ್ತೆ. ಆಮೇಲೆ ಸಿಂಧೂ ನದಿ ಒಪ್ಪಂದ ಇದೆಯಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಬಹುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬಹಳ ದೊಡ್ಡ ಸುದ್ದಿ ಆಗುತ್ತೆ. ಯಾಕಂದ್ರೆ ಈ ನದಿ ನೀರು ಹಂಚಿಕೆಯಲ್ಲಿ ಹೇಗೆ ರಾಜ್ಯ ಮತ್ತೊಂದು ಎರಡು ರಾಜ್ಯಗಳಿದ್ರೂ ಕೂಡ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡೋದಕ್ಕೆ ಅವಕಾಶಗಳಿರುತ್ತೆ ಸಮ್ಟೈಮ್ಸ್. ಅದೇ ತರ ಅಂತಾರಾಷ್ಟ್ರೀಯ ಮಟ್ಟದ ಈ ನೀರು ದೇಶಗಳ ನಡುವಿನ ನೀರು ಒಪ್ಪಂದಕ್ಕೆ, ನದಿಗಳ ನೀರು ಹಂಚಿಕೆ ಒಪ್ಪಂದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೆಲವು ಕಾನೂನುಗಳಿರುತ್ತೆ. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳೋಣ. ಎಸ್,
ಇದು ಈ ಕ್ಷಣದ ಸ್ಫೋಟಕ ಬ್ರೇಕಿಂಗ್ ನ್ಯೂಸ್. ಆಮೇಲೆ ಸೇನಾಪಡೆಗಳು ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಸೂಚನೆ. ಸೇನಾಪಡೆಗಳು ಇದು ಈ ಕ್ಷಣದ ಸ್ಫೋಟಕ ಬ್ರೇಕಿಂಗ್. ಸೇನಾಪಡೆಗಳು ಸನ್ನದ್ಧ ಸ್ಥಿತಿಯಲ್ಲಿ ರಾಜತಾಂತ್ರಿಕವಾಗಿ ಏನ್ ಬೇಕಿದ್ರು ಮಾಡಬಹುದು. ರಾಜತಾಂತ್ರಿಕವಾಗಿ ಮಾಡೋದು ಸುಲಭ. ಆದರೆ 28 ಜನರನ್ನ ಧರ್ಮ ಕೇಳಿ ಹೊಡೆದ್ರಲ್ಲ, ಅವ್ರಿಗೇನು? ನಾಳೆ ಸರ್ವಪಕ್ಷ ಸಭೆ ನಡೆಸುವ ಸಾಧ್ಯತೆ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ. ಸ್ಫೋಟಕ ನಿರ್ಧಾರ ತೆಗೆದುಕೊಳ್ಳುತ್ತಾ ಮೋದಿ ಸರ್ಕಾರ? ಇದು ವೆರಿ ಇಂಪಾರ್ಟೆಂಟ್. ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರುತ್ತಾ ಭಾರತ? ಅದಕ್ಕೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗತ್ತೆ. 1971ರಲ್ಲಿ ಕೂಡ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧಗಳಾದಾಗ ಇಂದಿರಾ ಗಾಂಧಿ ಮಧ್ಯಪ್ರವೇಶಿಸಿ ಇಡೀ ಪಾಕಿಸ್ತಾನವನ್ನು ಮಣಿಸಿದ್ರು. ಆಗಲೂ ಕೂಡ ವಿರೋಧ ಪಕ್ಷಗಳು ಕೂಡ ಅದಕ್ಕೆ ಸಹಮತ ಕೊಡಬೇಕು. ನಾಳೆ ಸರ್ವಪಕ್ಷ ಸಭೆ ನಡೆಸುವ ಸಾಧ್ಯತೆ ಇದೆ. ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಎಲ್ಲರ ಅನುಮತಿಯನ್ನು ಪಡೆದುಕೊಂಡು ಸ್ಫೋಟಕ ನಿರ್ಧಾರ ತೆಗೆದುಕೊಳ್ಳುತ್ತಾ ಮೋದಿ ಸರ್ಕಾರ? ಯಾಕಂದ್ರೆ ಒಂದು ದೇಶದ ವಿಚಾರ ಬಂದಾಗ, ಯುದ್ಧದ ವಿಚಾರ ಬಂದಾಗ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ಮನವರಿಕೆ ಮಾಡಿಕೊಡಬೇಕಾಗುತ್ತೆ. ಯುದ್ಧವೇ ಸಾರಿ ಬಿಡುತ್ತಾ ಅನ್ನುವಂತ ಅನುಮಾನಗಳು ಕಾಡ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ಪಾಕಿಸ್ತಾನದ ವಿರುದ್ಧ ಆಫ್ಟರ್ ಇಂದಿರಾ ಗಾಂಧಿ ಮನಮೋಹನ್ ಸಿಂಗ್ ಅವರಿಗೆ ಒಂದು ಅವಕಾಶ ಇದ್ದಾಗಲೂ ಕೂಡ ನಿರ್ಧಾರ ಕೈಗೊಳ್ಳಲಿಲ್ಲ. ಬಾಂಬೆ ಅಟ್ಯಾಕ್ ಆದಾಗ ಅಂತ ಒಂದು ನೋವಿತ್ತು. ಅದನ್ನು ಬಹಳ ಹೀಯಾಳಿಸಿದ್ರು. ಇದೇ ನರೇಂದ್ರ ಮೋದಿ ಅವರು ಹೀಯಾಳಿಸಿದ್ರು. ನಾವು ಒಂದು ನಿರ್ಧಾರ ಕೈಗೊಳ್ಳಲಿಲ್ಲ. ಸಾರ್ಕ್ ವೀಸಾ ಅಡಿಯಲ್ಲೂ ಪಾಕಿಗಳಿಗೆ ಎಂಟ್ರಿ ಇಲ್ಲ. ಭಾರತದಲ್ಲಿರುವ ಪಾಕಿಸ್ತಾನಿಗಳು ದೇಶ ಬಿಡಬೇಕು. ಮುಂದಿನ 44 ಗಂಟೆಯಲ್ಲಿ ದೇಶ ತೊರೆಯಲು ಸೂಚನೆ. ಪಾಕ್ ಪ್ರಜೆಗಳ ಎಲ್ಲಾ ವೀಸಾ ರದ್ದಾಗಿದೆ. ವಾಘಾ ಅಟಾರಿ ಬಾರ್ಡರ್ ಬಂದಾಗಿದೆ. ಮೊದಲನೇದಾಗಿ ಪಾಕಿನ ವೀಸಾ ರದ್ದು. ಯಾರೆಲ್ಲ ಭಾರತದಲ್ಲಿದ್ದಾರೆ, ಪಾಕಿಸ್ತಾನಗಳಿದ್ದಾರೆ, ವಾಪಸ್ ಹೋಗಬೇಕು 48 ಗಂಟೆಯಲ್ಲಿ. ಆಮೇಲೆ ಹೈಕಮಿಷನ್ ಅಂತ ಏನಿರುತ್ತೆ ಅದನ್ನು ಬಂದ್ ಮಾಡಿದ್ದಾರೆ. ವಾಪಸ್ ಹೋಗಿ ಅಂತ ಹೇಳಿದ್ದಾರೆ. ಅವರಿಗೆ 7 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಸೇನೆಯನ್ನ ಅಲರ್ಟ್ ಆಗಿರುವಂತೆ ಕೇಳಿದ್ದಾರೆ. ಆಮೇಲೆ ಪಾಕಿಸ್ತಾನದಲ್ಲಿರುವಂತಹ ಭಾರತ ಹೈಕಮಿಷನ್ ವಾಪಸ್ ಕರೀತಾ ಇದ್ದಾರೆ. ಅವರನ್ನ ಬಂದ್ಬಿಡಿ ಅಂತೇಳಿ ಬಂದ್ ಮಾಡ್ತಾ ಇದ್ದಾರೆ. ಅಲ್ಲಿ ವಾಘಾ ಅಟ್ಟಾರಿ ಬಾರ್ಡರ್ ಬಂದಾಗಿದೆ. ಆಮೇಲೆ ಸಿಂಧೂ ನದಿ ನೀರು ಒಪ್ಪಂದ, ಅದರ ಬಗ್ಗೆ ಸಾಕಷ್ಟು ಕುತೂಹಲಗಳಿದೆ. ನಾಳೆ ಸರ್ವಪಕ್ಷ ಸಭೆ ನಡೆಯುತ್ತೆ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಸಾಕಷ್ಟು ಬ್ರೇಕಿಂಗ್ಸ್ ಬರ್ತಾ ಇದೆ. ಈ ಕ್ಷಣದ ವಾಘಾ ಅಟ್ಟಾರಿ ಬಾರ್ಡರ್ ಬಂದ್. ಪಾಕಿಸ್ತಾನದ ಜೊತೆ ಎಲ್ಲಾ ಸಂಬಂಧಗಳು ಕಡಿತಗೊಂಡಿದೆ. ಇದು ರಾಜತಾಂತ್ರಿಕವಾಗಿ ಮಾಡುವಂಥದ್ದು. ಆದರೆ ಭಾರತೀಯರು ಇದಕ್ಕಿಂತಲೂ ಹೆಚ್ಚು ಬೇರೆ ಏನನ್ನ ಬಯಸ್ತಾ ಇದ್ದಾರೆ. ಮುಂದಿನ 48 ಗಂಟೆಯಲ್ಲಿ ದೇಶ ತೊರೆಯಬಹುದು. ಅದು ಪ್ರತಿ ಸಲ ಕೂಡ ಆಗುತ್ತೆ. ಪಾಕ್ ಪ್ರಜೆಗಳ ಎಲ್ಲಾ ವೀಸಾ ರದ್ದು. ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಭಾರತ ಏನು ರಫ್ತು ಮಾಡಲ್ಲ. ಓಕೆ, ಫೈನ್, ಗುಡ್. ಅವರು ರಫ್ತು ನಿಲ್ಲಿಸ್ತಾರೆ. ನಮಗೂ ಸಕ್ಕರೆ ಅವರಿಂದ ಬೇಕಾಗತ್ತೆ. ಭಾರತದಲ್ಲಿರೋ ಪಾಕಿಸ್ತಾನಿಗಳು ದೇಶ ಬಿಡಬೇಕು. ಇದರ ಹೊರತಾಗಿ ನರೇಂದ್ರ ಮೋದಿ ಏನು ಖಡಕ್ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥ ಕುತೂಹಲ ಬಹಳ ದೊಡ್ಡದಾಗಿದೆ. ಎಲ್ಲ ಸಂಬಂಧಗಳನ್ನ ಕಡಿತಗೊಳಿಸುವ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಇದು ಈ ಹಿಂದೆನೂ ಅನೇಕ ಬಾರಿ ಆಗಿತ್ತು. ಪಾಕಿಸ್ತಾನಕ್ಕೆ ಭಾರತ ರಫ್ತು ಯಾವುದು ಮಾಡಲ್ಲ ಅಂತ ಹೇಳಿದಾಗ ಅಲ್ಲಿಂದಲೂ ಕೂಡ ಅನೇಕ ಐಟಮ್ಸ್ಗಳು ನಮಗೆ ಬರುತ್ತೆ. ಗೋಧಿಯಿಂದ ಹಿಡಿದು ಸಕ್ಕರೆ, ನಮ್ಮ